ಮಾಜಿ ಪ್ರಧಾನಿ ದಿವಂಗತ ಮನಮೋಹನ್ ಸಿಂಗ್ ಅವರಿಗೆ ಕುಶಲನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಬ್ಲಾಕ್ ಕಾಂಗ್ರೆಸ್ ಕಚೇರಿಯಲ್ಲಿ ಮನಮೋಹನ್ ಸಿಂಗ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದ ಪಕ್ಷದ ಮುಖಂಡರು, ಕಾರ್ಯಕರ್ತರು ಮೃತರ ಆತ್ಮಕ್ಕೆ ಶಾಂತಿ ಕೋರಿದರು. ಈ ಸಂದರ್ಭ ಮಾತನಾಡಿದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿಪಿ ಶಶಿಧರ್, ನಾಡಿನ ಪ್ರಸಿದ್ಧ ಆರ್ಥಿಕ ತಜ್ಞ ಮುತ್ಸದ್ದಿ ಮನಮೋಹನ್ ಸಿಂಗ್ ಅವರು ಅತ್ಯಂತ ಕಠಿಣ ಆರ್ಥಿಕ ಮುಗ್ಗಟ್ಟಿನ ಕಾಲಘಟ್ಟದಲ್ಲಿ ದೇಶಕ್ಕೆ ಪ್ರಗತಿಯ ದಿಕ್ಸೂಚಿಯನ್ನು ತೋರಿದವರು. ಅಂತಾರಾಷ್ಟ್ರೀಯ ಆರ್ಥಿಕ ಸಲಹೆಗಾರರಾಗಿದ್ದ ಅವರು ವಿರೋಧ ಪಕ್ಷದ 1990-91ರ ಆಡಳಿತದ ಸಮಯದಲ್ಲಿ ವಿದೇಶದಲ್ಲಿ ಭಾರತದ ಚಿನ್ನವನ್ನು ಅಡವಿಟ್ಟು ಸಾಲ ಪಡೆಯಬೇಕಾದ ಪರಿಸ್ಥಿತಿಯಿಂದ ಚಿನ್ನವನ್ನು ವಾಪಸ್ ತರುವ ಮೂಲಕ ಭಾರತದ ಘನತೆ ಗೌರವ ಕಾಪಾಡಿದ ಆರ್ಥಿಕ ತಜ್ಞ ಎಂದು ಬಣ್ಣಿಸಿದರು. ಅಮೆರಿಕ ಸೇರಿದಂತೆ ಇಡೀ ವಿಶ್ವ ಆರ್ಥಿಕ ದುಸ್ಥಿತಿಯನ್ನು ಎದುರಿಸುತ್ತಿದ್ದಾಗ ಭಾರತದ ಜಿಡಿಪಿಯನ್ನು 9ರಷ್ಟು ಸಾರ್ವಕಾಲಿಕ ದಾಖಲೆಯಾಗಿಸಿದ ಜಾದೂಗಾರ ಎಂದು ಕೊಂಡಾಡಿದರು. ಒಂದೊಂದು ಮಾತುಗಳಲ್ಲೂ ಕೂಡ ಆ ಕಾಲಘಟ್ಟದಲ್ಲಿದ್ದಂಥ ಭಾರತದ ಪರಿಸ್ಥಿತಿಯನ್ನು ಅವಲೋಕನೆ ಮಾಡಿದಾಗ ದೇಶದ ಆರ್ಥಿಕ ಪರಿಸ್ಥಿತಿ ಚುಕ್ಕಾಣಿ ಹಿಡಿದುಕೊಂಡು ಈ ದೇಶವನ್ನು ಇವತ್ತು ಅಂತಾರಾಷ್ಟ್ರೀಯವಾಗಿ ಜಾಗತಿಕ 5ನೇ ಬೃಹತ್ ಬಲಿಷ್ಠ ಆರ್ಥಿಕ ರಾಷ್ಟ್ರವಾಗಿ ರೂಪಿಸಿದರೆ ಅದು ಸಂಪೂರ್ಣವಾದ ಕಾಣಿಕೆ ಡಾಕ್ಟರ್ ಮನಮೋಹನ್ ಸಿಂಗ್ಗೆ ಸಲ್ಲಬೇಕು. ಆ ಸಂಬಂಧವಾಗಿ ನಾವು ಮಾತಾಡ್ತೀವಿ. ಇವತ್ತು ನಮ್ಮ ನಡುವೆ ಇಲ್ಲ. ಆ ಮಹಾನ್ ನಾಯಕ ಕಾಂಗ್ರೆಸ್ಗೆ ಆಗಿದ್ದ ಅನ್ನೋದು ನಮಗೆಲ್ಲ ಗರ್ವದ ಸಂಗತಿ. ಅಂಥ ಮಹಾನ್ ನಾಯಕ ಕಾಂಗ್ರೆಸ್ಗೆ ಆಗಿದ್ದ ಅನ್ನೋದು ನಮಗೆಲ್ಲರಿಗೂ ಬಹಳ ದೊಡ್ಡ ಸಂಗತಿ. ಸೊ ಅವರ ಅಗಲಿಕೆ ಕಾಂಗ್ರೆಸ್ ಪಕ್ಷಕ್ಕೂ ಈ ದೇಶಕ್ಕೂ ಬಹಳ ತುಂಬ ವಯಸ್ಸು ಸಹಜವಾದ ಕಾಯಿಲೆ ಇತ್ತು. ಆದರೆ ಅವ್ರ ಮಾರ್ಗದರ್ಶನ ಅಗತ್ಯ. ನೋಟ್ ಬಂದಿ ಆದಾಗ, ನೋಟ್ ಪದ್ಧತಿ ನಡೆದಾಗ ಹೇಳಿದ್ರು, ಇಟ್ಸ್ ಎ ಆರ್ಗನೈಸ್ಡ್ ಕ್ರೈಮ್ ಆನ್ ಇಂಡಿಯನ್ಸ್ ಅಂತ. ಇದು ಬಹಳ ದೊಡ್ಡ ಕ್ರೌರ್ಯ ಇದೆ, ಸಂಘಟಿತವಾದ ಒಂದು ಕ್ರೌರ್ಯ ಭಾರತೀಯರ ಮೇಲೆ ಆಗ್ತಾ ಇದೆ. ಬಹಳ ಅಪ್ರಬುದ್ಧ ನಿರ್ಧಾರ. ಇಡೀ ದೇಶ ಕಾಯ್ತಿತ್ತು ಇದಕ್ಕೆ ಏನು ಹೇಳ್ತಾರೆ ಅಂತೇಳಿ. ಆ ರೀತಿ ಆ ಫಲವನ್ನು ನಾವೆಲ್ಲ ಅನುಭವಿಸಿದ್ವಿ, ಬಹಳ ದಿನಗಳ ಕಾಲ ಅನುಭವಿಸಿದ್ವಿ. ನಿರುದ್ಯೋಗ ಸಮಸ್ಯೆ ಇತ್ಯಾದಿ ಮನಮೋಹನ್ ಸಿಂಗ್ ಇವತ್ತು ನಮ್ಮ ನಡುವೆ ಇಲ್ಲ. ಅವ್ರಿಗೊಂದು ಶ್ರದ್ಧಾಂಜಲಿಯನ್ನು, ಗೌರವಪೂರ್ವಕದ ನಮನವನ್ನು ಸಲ್ಲಿಸಬೇಕಾದ ಪ್ರತಿ ಭಾರತೀಯರ ಒಂದು ಕರ್ತವ್ಯ, ಜವಾಬ್ದಾರಿ. ನಗರ ಕಾಂಗ್ರೆಸ್ ಅಧ್ಯಕ್ಷ ಜೋಸೆಫ್ ವಿಕ್ಟರ್ ಸೋನ್ಸ್ ಮತ್ತು ಕೆಪಿಸಿಸಿ ಮುಖಂಡರಾದ ಕೆಪಿ ಚಂದ್ರಕಲಾ ಮಾತನಾಡಿ, ಮನಮೋಹನ್ ಸಿಂಗ್ ಸಜ್ಜನಿಕೆಯ ರಾಜಕಾರಣಿಯಾಗಿದ್ದರು. ಪ್ರಧಾನಮಂತ್ರಿಯಾಗಿದ್ದ ಸಂದರ್ಭ ದೇಶದ ಅಭಿವೃದ್ಧಿಗೆ ತಮ್ಮದೇ ಆದ ಕೊಡುಗೆ ನೀಡಿದ್ದಾರೆ. ಅವರ ಅಗಲಿಕೆ ಕಾಂಗ್ರೆಸ್ ಪಕ್ಷಕ್ಕೆ ಬಹುದೊಡ್ಡ ನಷ್ಟ ಎಂದರು. ಬಹಳ ಜ್ಞಾನವಂತ ಆರ್ಥಿಕ ತಜ್ಞನಾಗಿ ನಮ್ಮ ದೇಶ ಮಾತ್ರ ಅಲ್ಲ, ಪ್ರಪಂಚವೇ ಅವರನ್ನು ತಿರುಗಿರುವಂಥ ಸ್ಥಿತಿಯಲ್ಲಿ ಅವರಿದ್ದರು. 94ನೇ ಇಸ್ವಿಯಲ್ಲಿ ಪಿ ವಿ ನರಸಿಂಹರಾವ್ ಅವರ ಪ್ರಧಾನಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಫ್ರೀ ಹ್ಯಾಂಡಾಗಿ ಅವರಿಗೆ ಹಣಕಾಸು ಮಂತ್ರಿಗಳ ಒಂದು ಖಾತೆ ಕೊಟ್ಟಂಥ ಸಂದರ್ಭದಲ್ಲಿ ಅವರು ಮಾಡಿದಂಥ ಹಲವಾರು ಪ್ರಗತಿಪರ ಯೋಜನೆಗಳು ಇವತ್ತು ಭಾರತದಲ್ಲಿ ನಾವೆಲ್ಲರೂ ಇವತ್ತು ಕಾರಲ್ಲಿ ಓಡಾಡ್ತಾ ಇದ್ದೀವಿ, ಒಳ್ಳೆ ರಸ್ತೆಯಲ್ಲಿ ಓಡಾಡ್ತಾ ಇದ್ದೀವಿ. ಪ್ರತಿಯೊಂದು ಮನೆಯಲ್ಲಿ ಕಾರ್ ಇದೆ, ಬೈಕ್ ಇದೆ, ಆಟೋ ರಿಕ್ಷಾ ಇದೆ, ಇನ್ನೊಂದಿದೆ, ಮತ್ತೊಂದಿದೆ ಅಂತ ಹೇಳಿದರೆ ಅದು ಅವರ ಒಂದು ಯೋಚನೆಯ ಅವರ ಒಂದು ಮುಂದಾಲೋಚನೆ ಒಂದು ಪರ್ವವಾಗಿ ಇವತ್ತೆಲ್ಲ ನಾವು ಅದನ್ನು ಅನುಭವಿಸ್ತಾ ಇದ್ದೀವಿ. ಇವತ್ತು ನಮ್ಗೆ ಯಾರಿಗೂ ಗೊತ್ತಿರಲಿಕ್ಕಿಲ್ಲ ಅವರು ಅವತ್ತು ಏನು ಮಾಡಿರುತ್ತಾರೆ. ದೇಶ ಬಹಳ ಅಧೋಗತಿಗೆ ಇಳಿದೋಗಿತ್ತು. ಅಂಥ ಸಂದರ್ಭದಲ್ಲಿ ದೇಶದ ಒಂದು ಹಣಕಾಸು ಸಚಿವರಾಗಿ ಅವರು ಒಂದು ಕಾರ್ಯವನ್ನು ತೊಡಗಿಸಿಕೊಂಡು ಈ ದೇಶ ಈ ಮಟ್ಟದಲ್ಲಿ ಇವತ್ತು ಬೆಳಿಬೇಕಾದ್ರೆ ಅವರೇ ಮುಖ್ಯ ಕಾರಣರಾಗಿದ್ದಾರೆ. ಮಹಿಳೆಯರು ಅಂದರೆ ಆರ್ಥಿಕವಾಗಿ ಬೆಳೀಲಿಕ್ಕೆ ಯಾವ ಥರ ಬೆಳಿಬೋದು ಅನ್ನೋದಕ್ಕೆ ಒಂದು ಅವ್ರದ್ದು ಟಾಪಿಕ್. ಎಷ್ಟೊಂದು ಜನರು ನಾನು ಆ ಥರ ಗಂಭೀರತೆ ಇರೋ ಪರ್ಸನ್ನ ನನ್ನ ಲೈಫಲ್ಲಿ 35 ವರ್ಷದಲ್ಲಿ ನಾನು ರಾಜಕಾರಣಿ ನಾನು ನೋಡಿದ ಅವರೊಬ್ಬರು SR ಕೃಷ್ಣ ಅವರು. ಆ ಥರ ಅವ್ರು ಸ್ಟೇಜಿಗೆ ಬಂದಿದ್ದು ಎಲ್ಲ ನನ್ನ ಕಣ್ಣು ಮುಂದೆ ಇದೆ. ಆಮೇಲೆ ತುಂಬ ಲಿಮಿಟೆಡ್ ಲೇಡೀಸು, ಪರ್ಟಿಕ್ಯುಲರಾಗಿ ಯಾವ್ಯಾವ ಲೇಡಿ ಬರಬೇಕೋ ಅವ್ರು ಬಂದ್ಬಿಟ್ಟು ಅವ್ರ ಜೊತೆ ಫೋಟೋ ನಾನು ಇವತ್ತು ಬೆಳಗ್ಗೆ ಅವ್ರ ಫೋಟೋ ನನ್ನ ಜೊತೆ ನೋಡ್ಕೊಂಡು ನಾನು ಅನಿಸ್ಕೊಂಡೆ. ನನಗೆ ಇಷ್ಟು ಚೆಂದ ಅಂತ ಹೇಳಿದ್ರೆ ನೀವು ನಂಬಲ್ಲ. ಅವ್ರು ಪ್ರಧಾನಮಂತ್ರಿ ಅಂತಾರೆ ಅವ್ರು ತೋರಿಸ್ಕೊಂಡಿಲ್ಲ. ಸಿಂಪಲ್ ಆ್ಯಂಡ್ ಸಿಂಪಲ್. ಇವತ್ತು ನಾವು ನೋಡ್ತಾ ಇದ್ದೀವಿ ಪ್ರಧಾನಮಂತ್ರಿಗಳು ಯಾವ ಥರ ಅಂತ. ನಾವು ನೋಡ್ತಾ ಇದ್ದರೆ ನಮಗೆ ಅವ್ರ ಬಿಹೇವಿಯರ್ಸು, ಮೊನ್ನೆ ಅಮಿತ್ ಶಾ ಮಾತಾಡಿದ್ದು ಅವರು, ಈಗ ಈ ಥರ ಎಲ್ಲ ಟಾಕ್ಸೇ ಇಲ್ಲ. SR ಕೃಷ್ಣ ಇರ್ಬೋದು, ನಮ್ಮ ಮನಮೋಹನ್ ಸಿಂಗ್ ಇರ್ಬೋದು. ಈ ಥರ ಒಂದೇ ಒಂದು ವಿರೋಧ ವ್ಯಕ್ತಪಡಿಸುವಂಥ ಟಾಕ್ಸೇ ಇಲ್ಲ ಈ ದೇಶದಲ್ಲಿ. ಎಲ್ಲ ದೇಶದವರು ಇವತ್ತು ನಾವು ಹುಚ್ಚುತನ ಮೋದಿ ಅಂತ ಕುಣಿತಾರೆ. ನಿಜವಾಗ್ಲೂ ಮನಮೋಹನ್ ಸಿಂಗ್ ಆರ್ಥಿಕತೆನ ಯಾವ ಥರ ಇಂಪ್ರೂವ್ ಮಾಡಿದ್ರು ಈ ರಾಷ್ಟ್ರದಲ್ಲಿ ಅಂತ ಹೇಳಿದ್ರೆ ಬಹುಶಃ ಮತ್ತೊಮ್ಮೆ ನಮಗೆ ಗೊತ್ತಿಲ್ಲ. ತುಂಬ ಸಲ ಎಷ್ಟೋ
ವಿಚಾರದಲ್ಲಿ ಈವನ್ ಮೋದಿ ಸಮೇತ ಅವಳ ಸಲಹೆಯನ್ನು ತಗೊಳ್ತಾ ಇದ್ದಾರೆ. ಈ ಸಂದರ್ಭ ಕೆಪಿಸಿಸಿ ಪ್ರಮುಖರಾದ ಮಂಜುನಾಥ್ ಗುಂಡೂರಾವ್, ಕುಶಲನಗರ ಪುರಸಭೆ ಅಧ್ಯಕ್ಷೆ ಜಯಲಕ್ಷ್ಮೀ ಚಂದ್ರ, ಪ್ರಮುಖರಾದ ನವೀನ್ ಗೌಡ, ಜಗದೀಶ್, ಅಶೋಕ್, ರಮೇಶ್ ಮತ್ತಿತರರು ಹಾಜರಿದ್ದರು.